ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಕ್ ಸಮಾಚಾರ ಸಂತೆಗೆ. ಈಗ ಸಮ್ಮರ್ ನಡೀತಾ ಇದೆ, ಸಮ್ಮರ್ ಬಂದಿದೆ. ಫ್ರಿಡ್ಜ್ನ ಬಗ್ಗೆ ನಾವು ಯಾವ ರೀತಿ ಎಚ್ಚರ ವಹಿಸಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಫ್ರಿಡ್ಜ್ ವಿಚಾರದಲ್ಲಿ ಬೇಸಿಗೆಯಲ್ಲಿ ಸ್ವಲ್ಪ ಹುಷಾರಾಗಿರಿ, ಕೆಲವೊಂದು ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಫ್ರಿಡ್ಜ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾದರೆ ಫ್ರಿಡ್ಜ್ ವಿಚಾರದಲ್ಲಿ ಬೇಸಿಗೆಯಲ್ಲಿ ಯಾವ ತಪ್ಪು ಮಾಡಬಾರ್ದು ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋ ಎಲ್ಲರಿಗೂ ಉಪಯೋಗ ಆಗುತ್ತೆ. ಈ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋಕ್ಕೆ ಟ್ರೈ ಮಾಡಿ. ಫ್ರಿಡ್ಜ್ನ ಸಾಧ್ಯವಾದಷ್ಟು ಅಡುಗೆ ಮನೆಯಲ್ಲಿ ಇಡೋದನ್ನು ಕಡಿಮೆ ಮಾಡಿ. ಅಡುಗೆ ಮನೆಯಲ್ಲಿ ಗ್ಯಾಸ್ ಆನ್ ಮಾಡ್ತಾ ಇರ್ತೀವಿ, ಅಡುಗೆ ಮಾಡ್ತಾ ಇರ್ತೀವಿ. ಇದರಿಂದ ಅಡುಗೆ ಮನೆಯೆಲ್ಲ ಬಿಸಿಯಾಗಿರುತ್ತೆ. ಇದರಿಂದ ಫ್ರಿಡ್ಜ್ನ ಕಂಪ್ರೆಸರ್ ಕೂಡ ಬಿಸಿಯಾಗಿಬಿಡುತ್ತೆ. ಇದರಿಂದ ಫ್ರಿಡ್ಜು ಬ್ಲಾಸ್ಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಂದು ವೇಳೆ ನಿಮ್ಮ ಅಡುಗೆ ಮನೆಯಲ್ಲಿ ಗಾಳಿ ಬೆಳಕು ಎಲ್ಲ ಚೆನ್ನಾಗೇ ಇದೆ ಅಂದರೆ ಅಡುಗೆ ಮನೆಯಲ್ಲಿ ನೀವು ಫ್ರಿಡ್ಜನ್ನ ಇಟ್ಕೋಬೋದು, ತೊಂದರೆ ಏನಿಲ್ಲ. ಫ್ರಿಡ್ಜ್ನ ಗೋಡೆಗೆ ಅಂಟಿಸಿರೋ ಥರ ಇಡಬಾರ್ದು. ಗೋಡೆಗೂ ಫ್ರಿಡ್ಜ್ಗೂ ಸ್ವಲ್ಪ ಜಾಗ ಬಿಟ್ಟು ಫ್ರಿಡ್ಜ್ನ ಇಡಬೇಕು. ಕಂಪ್ರೆಸರ್ಗೆ ಗಾಳಿ ಆಡುತ್ತೆ, ಆವಾಗ ಕಂಪ್ರೆಸರ್ ಬೇಗ ಹೀಟ್ ಆಗೋದಿಲ್ಲ, ಆವಾಗ ಬ್ಲಾಸ್ಟ್ ಕೂಡ ಆಗೋದಿಲ್ಲ. ಅಕಸ್ಮಾತ್ ನೀವೇನಾದರೂ ಫ್ರಿಡ್ಜ್ನ ಗೋಡೆಗೆ ಅಂಟಿಸಿಕ್ರೆ ಕಂಪ್ರೆಸರ್ಗೆ ಗಾಳಿ ಆಡೋಕ್ಕಾಗದೇ ಅದು ಹೀಟಾಗಿ ಫ್ರಿಡ್ಜ್ ಬ್ಲಾಸ್ಟ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಫ್ರಿಡ್ಜ್ನ ಗೋಡೆಗೆ ಅಂಟ್ಕೊಂಡಿರೋ ಥರ ಇಟ್ಬಿಡ್ತಾರೆ. ಅದು ತುಂಬ ಡೇಂಜರಸ್ಸು. ಇನ್ನೊಂದು ವಿಚಾರ ಗಮನದಲ್ಲಿರಲಿ, ಇದು ತುಂಬ ಇಂಪಾರ್ಟೆಂಟು. ಕರೆಂಟ್ ಸರಿಯಾಗಿ ಇರೋ ಕಡೆ ಫ್ರಿಡ್ಜ್ನ ಇಡಬೇಕು. ಕರೆಂಟು ಕಡಿಮೆ ಬರೋದು, ಒಂದೊಂದು ಸಲ ಜಾಸ್ತಿ ಬರೋದು, ಇಲ್ಲ ಆಫ್ ಆಗೋದು, ಇಂಥ ಕಡೆಗಳಲ್ಲಿ ಫ್ರಿಡ್ಜ್ನ ಇಡೋಕ್ಕೆ ಹೋಗಬಾರ್ದು. ಇದರಿಂದ ಜಾಸ್ತಿ ಬ್ಲಾಸ್ಟ್ ಆಗುತ್ತೆ. ಮೊದಲೆಲ್ಲ ಫ್ರಿಡ್ಜ್ಗೆ ನಾವು ಸ್ಟೆಪ್ಲೇಜರೆಲ್ಲ ತಗೊಂಡು ಹಾಕಬೇಕಾಯ್ತು. ಬಟ್ ಇವಾಗ ಬರೋ ಫ್ರಿಡ್ಜ್ಗಳಲ್ಲಿ ಸ್ಟೆಪ್ಲೇಜರೆಲ್ಲ ಅದರಲ್ಲೇ ಕೊಟ್ಟಿರ್ತಾರೆ. ಕೆಲವು ಫ್ರಿಡ್ಜ್ಗಳಿಗೆ ಸ್ಟೆಪ್ಲೇಜರ್ ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ. ಆದಷ್ಟು ಗುಣಮಟ್ಟದ ಫ್ರಿಡ್ಜ್ನ ತಗೊಳ್ಳಿ, ಅದರಲ್ಲೇನು ಕಾಂಪ್ರಮೈಸ್ ಹಾಕೋಕ್ಕೆ ಹೋಗಬೇಡಿ. ಫ್ರಿಡ್ಜು ಹೊಸದು ಖರೀದಿ ಮಾಡುವಾಗ ನೀವು ಫ್ರಿಡ್ಜ್ನ ಹಿಂದೆ ಸ್ಟ್ರಿಂಗ್ ಇರೋದನ್ನ ತಗೊಳ್ಳಿ, ಅದು ಧೂಳನ್ನ ತಡೆಗಟ್ಟುತ್ತೆ. ನೀವು ಅನ್ಕೋತಾ ಇರ್ಬೋದು, ಅಯ್ಯೋ ನಾನು ಎಷ್ಟೋ ವರ್ಷದಿಂದ ಫ್ರಿಡ್ಜ್ನ ಬಳಸ್ತಿದ್ದೀನಿ, ಇವರು ಏನೇನೋ ಹೇಳ್ತಾರೆ, ಸುಮ್ಮನೆ ಏನೂ ಆಗಲ್ಲ ಅಂತ ನೆಗ್ಲಿಜೆನ್ಸಿ ಬೇಡ. ಅದರಲ್ಲೂ ಎಲೆಕ್ಟ್ರಾನಿಕ್ ಐಟಮ್ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು. ಅದರಲ್ಲೂ ಈ ಬೇಸಿಗೆಲಂತೂ ಹೇಳೋದೇ ಬೇಡ. ಕಂಪ್ರೆಷರು ಫ್ರಿಡ್ಜದು ತುಂಬ ಹೀಟಾಗಿ ಬೇಗ ಬ್ಲಾಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಕಂಪ್ರೆಷರ್ಗೆ ಗಾಳಿ ಆಡೋ ಥರ ಫ್ರಿಡ್ಜ್ನ ಇಡಬೇಕು. ಅದು ಅಲ್ಲದೆ ತುಂಬ ವಾಹಿನಿಗಳಲ್ಲಿ ನೋಡ್ತಾ ಇರ್ಬೋದು, ಫ್ರಿಡ್ಜ್ ಬ್ಲಾಸ್ಟ್ ಆಗಿದ್ದ ತೋರಿಸ್ತಾನೆ ಇರ್ತಾರೆ. ಅದರಿಂದ ಪ್ರಾಣಾಪಾಯ ಕೂಡ ಸಂಭವಿಸಿದೆ, ಹಾಗೆ ಪ್ರಾಣಗಳು ಹೋಗಿದೆ ಅಂತ ತೋರಿಸ್ತಾ ಇರ್ತಾರೆ. ಎಕ್ಸಾಂಪಲ್ ನೋಡಿ ಈ ವಿಡಿಯೋದಲ್ಲಿ ಫ್ರಿಡ್ಜ್ ಇದ್ದಕ್ಕಿದ್ದಾಗೆ ಹೇಗೆ ಬ್ಲಾಸ್ಟ್ ಆಯಿತು ಅಂತ. ಕೆಲವೊಂದು ಸಲ ಬೆಂಕಿನೂ ಹತ್ಕೊಂಡ್ಬಿಡುತ್ತೆ, ಮನೆಗೆಲ್ಲ ಬೇಗನೆ ಸ್ಪ್ರೆಡ್ ಆಗಿಬಿಡುತ್ತೆ ಬೆಂಕಿ ಕೂಡ. ಇದರಿಂದ ಮನೇಲಿ ಯಾರು ಇರ್ತಾರೆ ಅವ್ರಿಗೂ ಪ್ರಾಣಕ್ಕೆ ಸಂಚಕಾರ ಕೂಡ ಬರುತ್ತೆ. ಮಲ್ಕೊಂಡೇ ಇರ್ತೀವಿ, ಇಲ್ಲ ಏನಾದರೂ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಾಗಲ್ಲ. ಮನೆಯೆಲ್ಲ ಬೆಂಕಿ ಹತ್ಕೊಂಡಾಗ ನಾವು ಮೊದಲೇ ಎಚ್ಚರ ವಹಿಸ್ಬಿಟ್ರೆ ಇದೆಲ್ಲ ಆಗೋದೇ ಇಲ್ವಲ್ಲ, ಆಗುವ ಸಂಭವನೇ ಇರೋದಿಲ್ವಲ್ಲ. ಅದಕ್ಕೋಸ್ಕರ ಮೊದಲೇ ನಾವು ಎಚ್ಚರದಿಂದ ಇರಬೇಕು. ಈ ವಿಡಿಯೋನ ಭಯಪಡಿಸೋದಕ್ಕೋಸ್ಕರ ನಾನು ಮಾಡಿಲ್ಲ, ಸಾಮಾನ್ಯ ಅರಿವು ಮೂಡಿಸೋದಕ್ಕೋಸ್ಕರ ಮಾಡಿದ್ದೀನಿ ಈ ವಿಡಿಯೋನ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವ್ಲಾಗ್ ನೀವು ನೋಡ್ಬೋದು. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಬೇರೆಯವ್ರಿಗೂ ಇದರಿಂದ ಉಪಯೋಗ ಆಗಲಿ ಅಂತ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಡಿಯೋನ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.